ಚಿಟಗುಪ್ಪಿ ಆಸ್ಪತ್ರೆಯ ಸ್ಮಾರ್ಟ್ ಹೆಲ್ತ್ ಕೇರ್ ಅವ್ಯವಹಾರವನ್ನು ಪಬ್ಲಿಕ್ ನೆಕ್ಸ್ಟ್ ಬಯಲಿಗೆಳೆದ ಬೆನ್ನಲ್ಲೇ ತನಿಖಾ ಸಮಿತಿ ರಚಿಸಿದ್ದ ಪಾಲಿಕೆ ಈಗ ಅವ್ಯವಹಾರದ ಮೊತ್ತವನ್ನು ವಸೂಲಿ ಮಾಡುವ ಜೊತೆಗೆ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಮುಂದಾಗಿದೆ. ಪಬ್ಲಿಕ್ ನೆಕ್ಸ್ಟ್ ವರದಿಯ ಬೆನ್ನಲ್ಲೇ ಸಾಮಾನ್ಯ ಸಭೆಯಲ್ಲಿ ವರದಿಯನ್ನು ಆಯುಕ್ತರು ಮಂಡನೆ ಮಾಡಿದ್ದು, ಪಾಲಿಕೆ ಸದಸ್ಯರು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮಗಳನ್ನು ಜರುಗಿಸುವಂತೆ ಸೂಚನೆ ನೀಡಿದ್ದಾರೆ. ತನಿಖಾ ಸಮಿತಿ ಸಲ್ಲಿಸಿದ ವರದಿಯಲ್ಲಿ 70 ಲಕ್ಷ ಹಣವನ್ನು ಸಿಬ್ಬಂದಿ ವೇತನಕ್ಕೆ ಪಾವತಿಸಿದ್ದು, ಈ ಮೊತ್ತವನ್ನು ವಸೂಲಿ ಮಾಡಬೇಕು ಹಾಗೂ 3.21 ಕೋಟಿ ಯೋಜನೆಯಲ್ಲಿ ಸಾರ್ವಜನಿಕರಿಗೆ ಯಾವುದೇ ಉಪಯೋಗ ಆಗದೇ ಇರುವುದರಿಂದ ಈ ಬಗ್ಗೆ ಸರ್ಕಾರಕ್ಕೆ ಪತ್ರ ಬರೆಯುವುದು ಹಾಗೂ ಅವ್ಯವಹಾರದಲ್ಲಿ ಕೈಜೋಡಿಸುವುದರ ವಿರುದ್ಧ ಕ್ರಮಗಳನ್ನು ಜರುಗಿಸುವಂತೆ ಪಾಲಿಕೆ ಸದಸ್ಯ ತಿಪ್ಪಣ್ಣ ಮಜ್ಜಿಗೆ ಆಗ್ರಹಿಸಿದರು. ಮನೋಜ್ ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿದವರಿಗೆ ವಿದೇಶ ಪ್ರವಾಸದ ಅವಕಾಶ, ಜೊತೆಗೆ ಉಡುಗೊರೆ ಮತ್ತು ಬೆಳ್ಳಿ ನಾಣ್ಯ. ಮನೋಜ್ ಜ್ಯುವೆಲರ್ಸ್, ಕೊಪ್ಪಿಕರ್ ರೋಡ್, ಹುಬ್ಬಳ್ಳಿ. ಮಹಾಪೌರರು ಆಯುಕ್ತರಿಗೆ ಇದನ್ನ ಅವರಿಗೆ ಹಸ್ತಾಂತರ ಮಾಡಿದಿರಲ್ಲ. ಸರಿ, ಇದರೊಳಗೆ ಈ ಸಮಿತಿ ತೆಗೆದುಕೊಂಡಂತ ನಿರ್ಣಯಗಳೇನಿದಾವ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದಾರೆ. ಇದರೊಳಗೆ ಬಹಳಷ್ಟು ನ್ಯೂನತೆಗಳಾಗಿದಾವ. ಗುತ್ತಿಗೆದಾರರಿಗೆ ಕೆಲಸ ಮಾಡದೆ ಹಣವನ್ನ ಸಲ್ಲಿಸಿದ್ದಾರೆ. ಅದಕ್ಕೆ ಆಯುಕ್ತರಿಗೆ ತಾವು ಏನು ಇದನ್ನ ಈ ಸಮಿತಿ ಮಾಡಿದಂತ ವರದಿಯನ್ನು ಆಯುಕ್ತರಿಗೆ ಕೊಟ್ಟಿದ್ದಾರೆ. ಆಯುಕ್ತರು ಇದ್ರ ಮೇಲೆ ದಯವಿಟ್ಟು ಕ್ರಮ ಜರುಗಿಸಲು ಏನ್ ಮಾಡ್ಬೇಕನ್ನೋದನ್ನ ದಯವಿಟ್ಟು ತಾವು ಕ್ರಮ ತೆಗೆದುಕೊಂಡು ಆಯುಕ್ತರು ಇದನ್ನ ಮುಂದಿನ ಶಿಫಾರಸು ಮಾಡಬೇಕು. ಸರ್ಕಾರಕ್ಕೆ ಬರೀತರು ಅಥವಾ ಅದನ್ನ ಯಾವ ರೀತಿ ಇದರ ಸರಿ ಐತಿಲ್ಲೋ ತಪ್ಪೈತಿಲ್ಲೋ ಅದನ್ನು ಮುಂದಿನ ಸಂಬಂಧಪಟ್ಟ ದಯವಿಟ್ಟು ತಿಳಿಸಿ. ಸ್ಮಾರ್ಟ್ ಸಿಟಿ ಯೋಜನೆಯಡಿ ಹುಬ್ಬಳ್ಳಿಯ ಚಿಟಗುಪ್ಪಿ ಆಸ್ಪತ್ರೆಯಲ್ಲಿ ಸ್ಮಾರ್ಟ್ ಹೆಲ್ತ್ ಕೇರ್ ವ್ಯವಸ್ಥೆ ಅನುಷ್ಠಾನದಲ್ಲಿ ಲೋಪಗಳಾಗಿವೆ. ಯೋಜನೆಯಡಿ ಆಸ್ಪತ್ರೆಯ ಹೊರಗುತ್ತಿಗೆ ಸಿಬ್ಬಂದಿ ವೇತನಕ್ಕೆ ಪಾಲಿಕೆಯಿಂದ 70 ಲಕ್ಷ ಪಾವತಿಯಾಗಿದೆ. ಈ ಹಣವನ್ನು ಸ್ಮಾರ್ಟ್ ಸಿಟಿ ಯೋಜನೆಯವರಿಂದ ಗುತ್ತಿಗೆದಾರನಿಂದ ವಸೂಲಿ ಮಾಡಬೇಕೆಂದು ಸದನ ಸಮಿತಿ ಶಿಫಾರಸು ಮಾಡಿದೆ. ಸ್ಮಾರ್ಟ್ ಸಿಟಿ ಯೋಜನೆಯ ಡಿಜಿಟಲೀಕರಣ ಸಂಬಂಧ ಚಿಟಗುಪ್ಪಿ ಆಸ್ಪತ್ರೆಯಲ್ಲಿ ಅಳವಡಿಸಿದ್ದ ಸ್ಮಾರ್ಟ್ ಹೆಲ್ತ್ ಕೇರ್ನಲ್ಲಿ ನಡೆದಿದ್ದ ವ್ಯವಹಾರಕ್ಕೆ ಸಂಬಂಧಿಸಿ ಸಮಿತಿಯು ಪರಿಶೀಲಿಸಿ ವರದಿ ಸಲ್ಲಿಸಿದೆ. ಸ್ಮಾರ್ಟ್ ಸಿಟಿ ಕಚೇರಿಯನ್ನೇ ಬಂದ್ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಕ್ರಮಗಳನ್ನು ಜರುಗಿಸುವ ಬಗ್ಗೆ ಮೇಯರ್ಗೆ ಚುನಾಯಿತ ಸದಸ್ಯರು ಒತ್ತಾಯಿಸಿದ್ದಾರೆ. ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆಯ ಮಾನದಂಡಗಳು ಯಾವ ರೀತಿ ಅನುಸರಿಸಿದ ಬಗ್ಗೆ ಮಾಹಿತಿಯನ್ನು ನೀಡದೆ ಸುಮಾರು 3.26 ಕೋಟಿಗಳಷ್ಟು ಅನಗತ್ಯ ವೆಚ್ಚವನ್ನು ಮಾಡಿ ಯಾವುದೇ ರೀತಿಯಲ್ಲಿ ಅವಳಿ ನಗರದ ನಾಗರಿಕರಿಗೆ ಸದುಪಯೋಗವಾಗದೆ ಮತ್ತು ಮುಂದಿನ ದಿನಗಳಲ್ಲಿ ಈ ಸೇವೆಯನ್ನು ಸಾರ್ವಜನಿಕರ ಉಪಯೋಗಕ್ಕೆ ಬಳಸುವಲ್ಲಿ ಎದುರಾಗುವ ನಿರ್ವಹಣೆ ವೆಚ್ಚದಲ್ಲಿ ಪಾಲಿಕೆಗೆ ಆರ್ಥಿಕ ಹೊರೆಯಾಗಿ ನಾಗರಿಕರಿಗೆ ಯಾವುದೇ ರೀತಿಯ ಲಾಭದಾಯಕವಾಗಿರುವುದಿಲ್ಲ. ಬದಲಿಗೆ ಸದರಿ ಯೋಜನೆಯ ಮೂಲ ವೆಚ್ಚದ ಜೊತೆಗೆ ಹೆಚ್ಚುವರಿಯಾಗಿ ಆರ್ಥಿಕ ಹೊರೆಯು ನಿರಂತರವಾಗಿ ಉಂಟಾಗುತ್ತದೆ. ಈ ಕುರಿತು ಮಹಾನಗರ ಪಾಲಿಕೆಯ ಅನುಮೋದನೆಯನ್ನು ಪಡೆಯದೆ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಹೆಲ್ತ್ ಕೇರ್ ಯೋಜನೆಯನ್ನು ಅನುಷ್ಠಾನಗೊಳಿಸುವಲ್ಲಿ ಪಾಲಿಕೆ ಸಿಬ್ಬಂದಿಗಳನ್ನೇ ಅವಲಂಬಿಸಿದ್ದು, ಯೋಜನೆಯ ಗುತ್ತಿಗೆ ಕರಾರುಗಳನ್ನು ಉಲ್ಲಂಘಿಸಿರುವುದು ಕಂಡು ಬಂದಿರುತ್ತದೆ. ಇನ್ನು ವರದಿಯಲ್ಲಿ ಉಲ್ಲೇಖಿಸಲಾಗಿದ್ದ ಕರಾರುಗಳನ್ನು ಗುತ್ತಿಗೆ ಕರಾರುಗಳನ್ನು ಉಲ್ಲಂಘಿಸಿರುವುದು ಕಂಡುಬಂದಿದೆ. ಲೋಪ ಎಸಗಿರುವ ಅಧಿಕಾರಿಗಳು ಮತ್ತು ಗುತ್ತಿಗೆದಾರನಿಂದ ಹಣ ವಸೂಲಿ ಮಾಡಬೇಕು ಮತ್ತು ಅವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ವರದಿಯಲ್ಲಿ ಉಲ್ಲೇಖ ಇದೆ. ಒಟ್ಟು 11 ಪುಟಗಳ ವರದಿ ಸಲ್ಲಿಸಲಾಗಿದೆ. ಈ ಯೋಜನೆಯಲ್ಲಿ ವಿನಿಯೋಗಿಸಲಾದ 3.26 ಕೋಟಿ ವೆಚ್ಚ ಸಂಪೂರ್ಣವಾಗಿ ಪೂಲಾಗಿದ್ದನ್ನು ಸಮಿತಿಯು ಮನಗೊಂಡಿದೆ. ಆದ್ದರಿಂದ ಸಮಿತಿಯು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಈ ಎಲ್ಲ 3.26 ಕೋಟಿ ವೆಚ್ಚವನ್ನು ಸಾರ್ವಜನಿಕರ ಹಣವಾಗಿದ್ದು ಯೋಜನೆ ತಯಾರಿಸಿದ ಅಧಿಕಾರಿಗಳಿಂದ ಹಾಗೂ ಯೋಜನೆ ಕಾರ್ಯಗತಗೊಳಿಸಿದ ಗುತ್ತಿಗೆದಾರರಿಂದ ವೆಚ್ಚವನ್ನು ಬರಾಯಿಸಿಕೊಳ್ಳಲು ಸಮಿತಿಯ ಸರ್ವ ಸದಸ್ಯರು ಈ ಮೂಲಕ ನಿರ್ಣಯಿಸಲಾಗಿದೆ. ಕಾರಣ, ಮಾನ್ಯ ಪೂಜ್ಯ ಮಹಾಪೌರರು ಈ ವರದಿಯನ್ನು ಸ್ವೀಕರಿಸಿ ಈ ವರದಿಯ ಆಧಾರದ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ವರದಿ ಗಮನಕ್ಕೆ ತಂದು ವರದಿಯ ನಿರ್ಣಯದ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಲು ಕೋರಲಾಗಿದೆ. ಈ ಕುರಿತಾದ ಅನಗತ್ಯ ವೆಚ್ಚವನ್ನು ಈ ಯೋಜನೆಯಲ್ಲಿ ನಿಯೋಜನೆಗೊಂಡ ಎಲ್ಲ ಅಧಿಕಾರಿಗಳಿಂದ ಮತ್ತು ಸಂಬಂಧಪಟ್ಟ ಗುತ್ತಿಗೆದಾರರಿಂದ ವೈಯಕ್ತಿಕ ಖಾತೆಗಳಿಂದ ವಸೂಲಿ ಮಾಡಲು ಸಮಿತಿಯ ಶಿಫಾರಸುಗಳೊಂದಿಗೆ ಈ ಮೂಲಕ ವರದಿ ಮಾಡಲಾಗಿದೆ. ಒಟ್ನಲ್ಲಿ ಸ್ಮಾರ್ಟ್ ಹೆಲ್ತ್ ಕೇರ್ ಡಿಜಿಟಲ್ ವ್ಯವಸ್ಥೆ ಆಗದೆ ಇಂದಿಗೂ ಕೂಡ ಓಬಿರಾಯನ ಕಾಲದ ವ್ಯವಸ್ಥೆ ಜಾರಿಯಲ್ಲಿರುವುದು ನಿಜಕ್ಕೂ ವಿಪರ್ಯಾಸಕರ ಸಂಗತಿಯಾಗಿದೆ. ಇನ್ನಾದರೂ ತಪ್ಪಿತಸ್ಥರ ವಿರುದ್ಧ ಕ್ರಮ ಜಾರಿಯಾಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಮಲ್ಲೇಶ್ ಸೊರಣಗಿ, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.